ಒಂದು ಕಾಲದಲ್ಲಿ ಹಸಿರು ಬೆಟ್ಟಗಳು, ಹರಿದಾಡುವ ನದಿಗಳು ಮತ್ತು ಶಾಂತಿಯುಳ್ಳ ಜನರಿಂದ ಕೂಡಿದ್ದ ಒಂದು ಸುಂದರ ರಾಜ್ಯವಿತ್ತು. ಆ ರಾಜ್ಯದ ಹೆಸರು ಧಾರಣಿಗಡ. ಅಲ್ಲಿ ವಾಸಿಸುತ್ತಿದ್ದ ರಾಜನು ಧಾರಣಿವರ್ಮ ಬಹಳ ಧೈರ್ಯಶಾಲಿ, ನ್ಯಾಯಪ್ರಿಯ ಮತ್ತು ಪ್ರಜೆಗಳ ಬಗ್ಗೆ ಅಪಾರ ಪ್ರೀತಿ ಹೊಂದಿದ್ದವನಾಗಿದ್ದ. ಅವನ ಆಳ್ವಿಕೆಯಲ್ಲಿ ರಾಜ್ಯವು ಸಂಪತ್ತು, ವಿದ್ಯೆ, ಕೃಷಿ ಮತ್ತು ಶಾಂತಿಯಲ್ಲಿ ಬೆಳೆಯುತ್ತಿತ್ತು. ಜನರು ದಿನವೂ ಸಂಭ್ರಮದಿಂದ ಬದುಕುತ್ತಿದ್ದರು. ಆದರೆ ಒಂದು ದಿನ ಅರಣ್ಯದಿಂದ ಅರಿಮಾಲ ಎಂಬ ಭಯಾನಕ ರಾಕ್ಷಸನು ಹೊರಬಂದು ಹತ್ತಿರದ ಗ್ರಾಮಗಳನ್ನೆಲ್ಲ ನಾಶ ಮಾಡಲು ಪ್ರಾರಂಭಿಸಿದನು. ಅವನು ಬೆಂಕಿಯಂತೆ ಕೋಪಗೊಂಡು ಮನೆಗಳನ್ನು ಹೊತ್ತಿ ಹಾಕಿದನು, ಪ್ರಾಣಿಗಳನ್ನು ಹಿಂಡಿದನು. ಜನರಲ್ಲಿ ಭಯ ಬೆರೆತು ಹೋದರು. ಜನರು ಅರಮನೆಯತ್ತ ಓಡಿದ್ರು. ರಾಜ, ನಮ್ಮನ್ನು ಕಾಪಾಡಿ. ರಾಜನು ಯಾವುದೇ ಅಲಕ್ಷ್ಯವಿಲ್ಲದೆ ತನ್ನ ಸೈನ್ಯವನ್ನು ಸಜ್ಜುಗೊಳಿಸಿದನು. ಅವನು ತನ್ನ ಘೋಷಧ್ವಜವನ್ನೆತ್ತಿ ತನ್ನ ಗಜಸೈನ್ಯ, ಅಶ್ವಸೈನ್ಯ ಹಾಗೂ ಧೈರ್ಯವಂತ ಸೇವಕರೊಂದಿಗೆ ಅರಣ್ಯಕ್ಕೆ ಹೊರಟನು. ಅರಿಮಾಲನೊಂದಿಗೆ ಭಾರೀ ಯುದ್ಧ ನಡೆದಿತ್ತು. ಧೈರ್ಯ ಮತ್ತು ಬುದ್ಧಿವಂತಿಕೆಯಿಂದ ರಾಜನು ಅರಿಮಾಲನನ್ನು ಸೋಲಿಸಿದನು. ರಾಜನ ವಿಜಯವನ್ನು ಮೆಚ್ಚಿದ ಜನರು ಹಬ್ಬವನ್ನೇ ಆಚರಿಸಿದರು. ಹೂವಿನಿಂದ ರಾಜ್ಯವನ್ನು ಅಲಂಕರಿಸಿದರು, ಮಠಗಳಲ್ಲಿ ಧ್ವನಿಸಿದರು, ಧಾರಣಿವರ್ಮನಿಗೆ ಜಯವಾಗಲಿ. ಆ ನಂತರ ರಾಜನು ಒಂದು ಮಹತ್ವದ ನಿರ್ಧಾರ ತೆಗೆದುಕೊಂಡನು. ಈ ಅರಣ್ಯ ನಮ್ಮ ಪ್ರಾಣ, ನಾವು ಇದನ್ನು ಕಾಪಾಡಬೇಕು, ಇದನ್ನು ರಕ್ಷಣಾ ಪ್ರದೇಶವನ್ನಾಗಿ ಮಾಡೋಣ ಎಂದನು. ಅವನ ಆಲೋಚನೆಯಂತೆ ರಾಜದ ನಂತರದ ಯೋಜನೆಗಳು, ಶಾಲೆಗಳು ಗ್ರಾಮಗಳಲ್ಲಿ ಪ್ರಾರಂಭವಾಯಿತು. ಕೃಷಿಕರಿಗೆ ಉತ್ತಮ ಮಾರ್ಗದರ್ಶನ ದೊರಕಿತು. ಪ್ರಕೃತಿಯ ರಕ್ಷಣೆಗಾಗಿ ನೂತನ ಕಾನೂನುಗಳು ಬಂದವು. ಈ ಎಲ್ಲದರಿಂದ ಧಾರಣಿಗಡ ರಾಜ್ಯವು ಮತ್ತಷ್ಟು ಸಮೃದ್ಧವಾಯಿತು. ರಾಜ್ಯವು ನಿಜಕ್ಕೂ ಸ್ವರ್ಣಯುಗವನ್ನು ಪ್ರವೇಶಿಸಿತು. ಜನರ ಹೃದಯದಲ್ಲಿ ಧಾರಣಿವರ್ಮ ರಾಜನು ದೇವರಂತೆ ನೆಲೆಸಿದನು. ಅವನು ರಾಜನಷ್ಟೇ ಅಲ್ಲ, ಪ್ರಜೆಗಳ ಪಾಲಿನ ಧೈರ್ಯ, ನ್ಯಾಯ ಮತ್ತು ಪ್ರಜಾಪ್ರೇಮದ ಜೀವಂತ ಪ್ರತೀಕ.